ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾಸ್ಟ್ ವಿಡಿಯೋ. ನೆನ್ನೆ ಏನು ವಿಡಿಯೋ ಮಾಡಿ ಹೇಳಿದ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ. ಸೊ ಇವಾಗ ಟೈಮ್ ಬಂದಿದೆ. ಸೊ ವಿಡಿಯೋಸ್ನ ಏನು ಮಾಡೋಕ್ಕಾಗಲಿಲ್ಲ, ಟಯರ್ಡ್ ಆಗಿ. ಅಂದರೆ ಬಂದಿದ್ದು ಆಲ್ಮೋಸ್ಟ್ 12 ಆಗಿತ್ತು. ಸೊ ಇವಾಗ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಗೈಸ್, ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಅಂತಿದೆ. ಸೊ ಇವಾಗ ಟೈಮ್ ಬಂದಿದೆ, ತೋರಿಸ್ತೀನಿ. ಸೊ ಫಸ್ಟ್ ನಾನು ತೊಗೊಂಡಿದ್ದು ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮು. ಸೊ ಇದು ಆಕ್ಚುಲಿ ಇದು 2-in-1 ಇದೆ. ಇದು ನೀವು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದೆ. ಹಾಗೇನೆ ನಿಮ್ಗೆ ಎಲ್ಲಾ ತರ ಪೋರ್ಟಬಲ್ ಆಗಿರೋ ಕಾರಣ ಎಲ್ಲದಕ್ಕೂ ಬೆಳೆಸ್ಕೊಬಹುದು. ನೀವು ಕಂಪ್ಯೂಟರ್ಗಾದ್ರೆ ಹಾಕೊಬಹುದು, ಗೋಪುರ ಹಾಕೊಬಹುದು, ಹಾಗೆ ಮೊಬೈಲ್ ಫೋನ್ಸ್ ಇದೆ. ಇವಾಗ ಸ್ಮಾರ್ಟ್ ಫೋನ್ ಏನು ಯೂಸ್ ಮಾಡ್ತೀನೋ ಆ ತರ ಸ್ಮಾರ್ಟ್ ಫೋನ್ ಹಾಕೊಬಹುದು, ಎಕ್ಸೆಟ್ರಾ. ಇನ್ನ ವೇರಿಯಸ್ ಪರ್ಪಸ್ ನೀವು ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಅಂದ್ರೆ ಬೇಸಿಕ್ ಅಡ್ವಾನ್ಸ್ ಲೆವೆಲ್ ಆಗಿ ಏನಿಲ್ಲ, ತುಂಬಾ ಬೇಸಿಕ್ ಆಗಿದೆ. ಅದು ಹೆಂಗೆ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ಇದ್ರೊಳಗೆ ಏನೇನಿದೆ ಅನ್ನೋದು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ಇದನ್ನ ಓಪನ್ ಮಾಡೋದಾದ್ರೆ, ಸೊ ಗೈಸ್ ಇವಾಗ ಇದನ್ನ ಅನ್ಬಾಕ್ಸ್ ಮಾಡಿದ್ರೆ ನಿಮ್ಗೆ ಈ ತರ ಕಾಣುತ್ತೆ. ಸೊ ಇದರಲ್ಲಿ ನಿಮ್ಗೆ ಫಸ್ಟ್ ಯೂಸರ್ ಮ್ಯಾನ್ಯಲ್ ಇದೆ. ಅಂದ್ರೆ ಏನೇ ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ವರ್ಕ್ ಮಾಡಬೇಕು, ಹೆಂಗ್ ಯೂಸ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಸೊ ಇದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ನಮಗೆ ಸಿಗದೆ ಕೇಸ್ ಈ ರೀತಿ ಇದೆ. ಸೇಮ್ ನಾವು ಇವಾಗ ಇಯರ್ಬಡ್ಸ್ ಯಾವ ತರ ಇದೆಯೋ ಸೇಮ್ ಅದೇ ತರನೇ ಮೈಕ್ರೋಫೋನ್ ಕೂಡ. ಸೊ ಇದನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಚಾರ್ಜರ್ ಸಿಗುತ್ತೆ. ಸೊ ಗೈಸ್ ಇದು ಚಾರ್ಜಿಂಗ್ ಕೇಬಲ್, ಅದ್ ಬಿಟ್ರೆ ಇನ್ನೊಂದಿದೆ ನಿಮ್ಗೆ ಇವಾಗ ತೋರ್ಸಕ್ಕೆ. ನಾನು ಮೈಕ್ ಇವಾಗ ರಿಮೂವ್ ಮಾಡ್ತೀನಿ. ಮೈಕ್ ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ತರ ಏನೇನಿದೆ ಅಂತ. ಸೊ ಗೈಸ್ ಇವಾಗ ನಾನು ಮೈಕಲ್ಲಿ ಮಾತಾಡ್ತಿರೋದ್ರಿಂದ ಇನ್ನ ಎಕ್ಸ್ಟ್ರಾ ಫೀಚರ್ಸ್ ಇದೆ. ಅದು ಏನೇನಿದೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಸೊ ಮೈಕ್ ರಿಮೂವ್ ಮಾಡ್ಬಿಟ್ಟು ನನ್ನ ವಾಯ್ಸ್ ಅಲ್ಲಿ ಇವಾಗ ಒರಿಜಿನಲ್ ವಾಯ್ಸ್ ವಿತೌಟ್ ಮೈಕ್ ಯಾವ ತರ ಇದೆಯೋ ಆ ತರ ಮಾತಾಡ್ತೀನಿ. ಸೊ ಇದು ರಿಸೀವರು ಏನೇನಿದೆ ಅಂತ ನಿಮ್ಗೆ ಒಂದ್ಸತಿ ತೋರಿಸ್ತೀನಿ. ಸೊ ಗೈಸ್ ಇದನ್ನ ಕಂಪ್ಲೀಟ್ ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಈ ತರ ಕಾಣುತ್ತೆ. ಸೊ ಇವಾಗ ನಾನು ಮಾತಾಡ್ತಿರೋದು ವಿತೌಟ್ ಮೈಕ್, ನಾನು ಯಾವುದೇ ಮೈಕ್ ಸಪೋರ್ಟ್ ತೊಗೊಂಡಿಲ್ಲ. ಸೊ ಇವಾಗ ನಿಮಗೆ ಈ ರೀತಿ ಕಾಣುತ್ತೆ ನಿಮಗೆ. ಓಕೆ, ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ಎಲ್ಲ ಕವರ್ ಏನೇನಿತ್ತು ಎಲ್ಲ ತೆಗೆದಿದ್ದೀನಿ. ಸೊ ನಿಮಗೆ ಈ ರೀತಿ ವಿಸಿಬಲ್ ಇದೆ. ಸೊ ಇದು ಹೇಳ್ದಾಗೆ ಇದು ಯೂಸರ್ ಮ್ಯಾನ್ಯುವಲು. ಸೊ ಯೂಸರ್ ಮ್ಯಾನ್ಯುವಲಲ್ಲಿ ಏನೇನು ಅಂದರೆ ಇಂಪಾರ್ಟೆಂಟ್ ಏನೇನಿದೆ ಅಂತ ಹೇಳ್ತೀನಿ ಇವಾಗ. ಸೊ ಗೈಸ್ ಯೂಸರ್ ಮ್ಯಾನ್ಯುವಲ್ ಪ್ರಕಾರ ಇದು ವೈರ್ಲೆಸ್ ಟ್ರಾನ್ಸ್ಮಿಷನು ಎಷ್ಟು GHz ಸಪೋರ್ಟ್ ಮಾಡುತ್ತೆ ಅಂದರೆ 2.4 GHz. ಸೌಂಡ್ ಡಿಲೇ -20 ms ಇರುತ್ತೆ. ಸೊ ಮತ್ತು ಫ್ರೀಕ್ವೆನ್ಸಿ ರೆಸ್ಪಾನ್ಸು 20 Hz to 20 kHz ಇದೆ. ಮತ್ತು ಸೆನ್ಸಿಟಿವಿಟಿ -35 dB. ದೆನ್ ಸಿಗ್ನಲ್ ಟು ನಾಯ್ಸ್ ರೇಷಿಯೋ -85 dB ಇದೆ. ಮತ್ತು ಟ್ರಾನ್ಸ್ಮಿಷನ್ ಡಿಸ್ಟೆನ್ಸು 20 ಮೀಟರ್ಸು, ಟರ್ನಿಂಗ್ -40 ಮೀಟರ್ಸು ವಿಸಿಬಲ್ಲು. ಆಮೇಲೆ ಮೈಕ್ರೋಫೋನು 360 ಡಿಗ್ರಿ ಆಮ್ನಿ ಡೈರೆಕ್ಷನಲ್ಲಿದೆ. ಬ್ಯಾಟ್ರಿ ಲೈಫು 6 hours ಇರುತ್ತೆ. ಅಂದರೆ ಒಂದೊಂದು ಮೈಕ್ರೋಫೋನ್ ಇವಾಗ ಏನು ಎರಡಿದೆ, ಇಲ್ಲೊಂದಿದೆ ಮತ್ತು ಇದೊಂದಿದೆ, ಒಂದೊಂದು ಕೂಡ 6 hours ಇರುತ್ತೆ. ಸೊ ಇದರಿಂದ ನಮಗೆ ಇದು ಒಳ್ಳೆ ವಿಚಾರ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಕ್ಚುಲಿ ಇವಾಗ ನಾವು ಎರಡು ಯೂಸ್ ಮಾಡ್ಬೋದು ಅಂತಂದರೆ 12 hours ಆರಾಮಾಗಿ ಯೂಸ್ ಮಾಡ್ಕೊಬೋದು ಒಂದ್ಸತಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ರೆ. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಚಾರ್ಜಿಂಗ್ ಕೇಸು ಇದು ಆ್ಯಕ್ಚುಲಿ ಸೇಮ್ ಇವಾಗ ಇಯರ್ಬಡ್ಸಲ್ಲಿ ನಿಮ್ಗೆ ಯಾವ ಥರ ಇರುತ್ತೋ ಸೇಮ್ ಅದೇ ಲೆವೆಲು, ಬೇಸಿಕ್ ಲೆವೆಲು, ಅಡ್ವಾನ್ಸ್ ಏನಿರಲ್ಲ. ಸೊ ಇದು ಚಾರ್ಜಿಂಗ್ ಕೇಸು ಇದೊಂದಿದೆ. ಬ್ಯಾಟ್ರಿ ಲೈಫು ಇದು 25 hours ಅಂತ ಕೊಟ್ಟಿದ್ದಾರೆ, ಬಟ್ ಗೊತ್ತಿಲ್ಲ, ನೋಡಬೇಕಿದು ಯಾವ ಥರ ಅಂತ. ದೆನ್ ಬ್ಯಾಟ್ರಿ ಕೆಪಾಸಿಟಿ ಮೈಕ್ರೋಫೋನು 80 mAh ಇದೆ. ಚಾರ್ಜಿಂಗ್ ಕಂಪಾರ್ಟ್ಮೆಂಟು 600 mAh ಇದೆ. ಸೊ ಅದು ಬಿಟ್ಟರೆ ಅಡಾಪ್ಟರು 5 volts. ಮತ್ತು ವೆಯ್ಟು ಇದು ಮೈಕ್ರೋಫೋನಿನ ವೆಯ್ಟು 9 grams ಇದೆ. ಮತ್ತು ರಿಸೀವರು 11 grams ಇದೆ ರಿಸೀವರು. ಸೊ ಅದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಅದು ಬಿಟ್ಟರೆ ಚಾರ್ಜಿಂಗ್ ಕಂಪಾರ್ಟ್ಮೆಂಟು 78 grams ಇದೆ. ಸೈಜು ಮೈಕ್ರೋಫೋನ್ 24 x 10 x 3 mm ಇದೆ. ಅದೇ 3D ಡೈಮೆನ್ಷನಲ್ ಅದು ಹೇಳೋದಾದರೆ. ಮತ್ತು ರಿಸೀವರು 38 x 22.8 x 16.3 mm ಇದೆ. ಮತ್ತು ಚಾರ್ಜಿಂಗ್ ಕಂಪಾರ್ಟ್ಮೆಂಟು 74 x 32.7 x 41 mm ಇದೆ. ಸೊ ಇದು ಯೂಸರ್ ಮ್ಯಾನ್ಯುವಲಲ್ಲಿ ಪ್ರಾಡಕ್ಟ್ ಪ್ಯಾರಾಮೀಟರ್ಸ್ ಅಷ್ಟೇ. ಸೊ ಅದು ಬಿಟ್ಟು ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನಾನು ಈ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದು ಪ್ರಾಡಕ್ಟ್ ಏನೇನಿದೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಇವಾಗ ಇಂಪಾರ್ಟೆಂಟ್ ಇರೋದು ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದು ಆ್ಯಕ್ಚುಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಎಲ್ಲ ಥರ
ಎಂತೆಂಥಕ್ಕೆ ನೀವು ಯೂಸ್ ಮಾಡ್ಕೊಬೋದು ಅಂತ ಹೇಳೋದಾದರೆ ಗೋಪ್ರೋಗೆ ಯೂಸ್ ಮಾಡ್ಬೋದು, DSLRಗೆ ಯೂಸ್ ಮಾಡ್ಬೋದು, ಸ್ಮಾರ್ಟ್ ಫೋನ್ಸಿಗೆ ನಾನು ಯೂಸ್ ಮಾಡ್ತೀನಲ್ಲ ಆ ಥರ ಸ್ಮಾರ್ಟ್ ಫೋನ್ಸಿಗೆ ಯೂಸ್ ಮಾಡ್ಬೋದು. ಬೇಸಿಕ್ ಇವಾಗ ನಾವು ಕಾಂಟೆಂಟ್ ಕ್ರಿಯೇಷನ್ ಇವಾಗ ಸ್ಟಾರ್ಟ್ ಮಾಡಿರೋರಿಗೆ ಆ್ಯಕ್ಚುಲಿ ಇದು ನೀಡಿದೆ. ಅಂದರೆ ಇವಾಗ ತುಂಬ ಕಾಸ್ಟ್ಲಿದು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕಿಷ್ಟು ಸದ್ಯಕ್ಕೆ. ಆಮೇಲೆ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಬೇಕಿದ್ದರೆ ಅಡ್ವಾನ್ಸ್ ಲೆವೆಲ್ ಇದನ್ನು ಏನು ಮೈಕ್ರೋಫೋನ್ಸ್ನ ವೈರ್ಲೆಸ್ ಮೈಕ್ರೋಫೋನಲ್ಲಿ ತೊಗೊಬೋದು. ಬಟ್ ಸಾಕು ಇವಾಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳೋದಾದರೆ ನಾಯ್ಸ್ ರಿಡಕ್ಷನ್ ಎಲ್ಲ ಅದು ಯಾವ ಥರ ವರ್ಕ್ ಆಗುತ್ತೆ ಎಲ್ಲದೂ ನಾನು ನೆನ್ನೆ ನೈಟ್ ಟೆಸ್ಟ್ ಮಾಡಿದೆ. ಇಟ್ಸ್ ಆಲ್ ಗುಡ್, ತುಂಬ ಚೆನ್ನಾಗಿದೆ. ಸೊ ಇದು ಬಿಟ್ಟು ಇವಾಗ ಯೂಸರ್ ಮ್ಯಾನ್ಯುವಲ್ ಆಯಿತು. ಸೊ ಇವಾಗ ಕೇಬಲ್ಸಿಗೆ ಬಂದರೆ ಇದು ಕ್ಯಾಮ್ರಾಗೆ ಫಿಟ್ ಮಾಡೋದು, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಕ್ಯಾಮ್ರಾಗೆ ಹಾಕ್ಕೊಳ್ಳೋದು ಆಕ್ಸ್ ಕೇಬಲ್ಲು, ಇದನ್ನು ನಿಮಗೆ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಇದು ಚಾರ್ಜಿಂಗ್ ಕೇಬಲು, ಇದೆಲ್ಲ ಕಾಮನ್ನಾಗಿ ಗೊತ್ತಿರುತ್ತೆ. ಸೊ ಇದು ಕ್ಲಿಪ್ನ ಓಪನ್ ಮಾಡ್ತೀನಿ. ಸೊ ಗೈಸ್ ಇದೇ ಕ್ಲಿಪ್ಪು ಒಂದು ಓಪನ್ ಮಾಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ಏನಪ್ಪ ಅದೇ ಒಳ್ಳೆ ವಿಚಾರ ಅಂತಂದರೆ ಈ ಮೈಕ್ರೋಫೋನಲ್ಲಿ ನಿಮಗೆ 2 ಟೈಪ್ಸ್ ವೇರಿಯಂಟ್ಸ್ ಇದೆ. ನಿಮಗೆ ಇದು ಯೂಸ್ ಮಾಡ್ಕೊಬೋದು ಅಥವಾ ಕ್ಲಿಪ್ನೂ ಯೂಸ್ ಮಾಡ್ಕೊಬೋದು. ಮ್ಯಾಗ್ನೆಟರ್ ಆಯಿತು, ಕ್ಲಿಪ್ಪರ್ ಆಯಿತು. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಸೊ ನೋಡಿ ಇದು ಆ್ಯಕ್ಚುಲಿ ಮ್ಯಾಗ್ನೆಟ್, ಇದು ಮ್ಯಾಗ್ನೆಟು. ಸೊ ಇಲ್ಲಿ ಮ್ಯಾಗ್ನೆಟ್ ಎರಡು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ ಈ ಥರ. ಸೊ ಇದನ್ನು ನೀವು ಜಸ್ಟು ನಿಮ್ಮ ಕ್ಲೋತಿಗೆ ಅಥವಾ ನಿಮ್ಮ ಶರ್ಟ್ ಏನಾರುತ್ತೋ ಅದಕ್ಕೆ ಹಿಂಗೆ ಹಾಕ್ಕೊಂಡ್ರೆ ಸಾಕು, ಮುಗೀತು ಇದು. ಓಕೆ, ಸೊ ನೆಕ್ಸ್ಟು ಕ್ಲಿಪ್ ಬೇಡ ಅಂತಂದರೆ ನೋಡಿ ಇಲ್ಲಿದೆ, ಇದನ್ನು ನೀವು ಸುಮ್ಮನೆ ಈ ಥರ ಪ್ಲೇಸ್ ಮಾಡಿ ಹಿಂಗೆ ಹಾಕ್ಕೊಳ್ಳೋದು ಅಷ್ಟೇ, ಶರ್ಟಿಗೆ ಕನೆಕ್ಟ್ ಮಾಡಿಕೊಂಡು. ಸೊ ಇದಾಯಿತು. ಇವಾಗ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ನಿಮಗೆ ಇದು ಕೇಸಲ್ಲಿ ನಿಮಗೆ ಇದು ರಿಸೀವರು. ಸಿ ದಿಸ್ ಈಸ್ ಆ್ಯಕ್ಚುಯಲ್ ನಂತರ ಮೇಯ್ನ್ ಬೇಕಾಗಿರೋದೆ ಇದು ರಿಸೀವರ್. ಇವೆರಡು ಟ್ರಾನ್ಸ್ಮಿಟರು. ಓಕೆ, ಇವೆರಡು ಟ್ರಾನ್ಸ್ಮಿಟರು. ಸಿ ಶಿಟ್ ನೋಡಿ ಈ ಥರ ಅಂಟ್ಕೊಳ್ಳುತ್ತೆ. ಸೊ ಅದನ್ನು ದೂರ ಇಟ್ಬಿಡೋಣ. ಸೊ ಇದು ಆನಲ್ಲಿದೆ, ಸದ್ಯಕ್ಕೆ ಆಫ್ ಮಾಡಿರ್ತೀನಿ. ಸೊ ಓಕೆ ಗೈಸ್, ಇಷ್ಟಿದೆ. ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಾದರೆ ರಿಸೀವರು ಓಕೆ ಇದೆಲ್ಲ ಆಫೇ ಮಾಡಿಲ್ಲ. ಓಕೆ, ಈಗ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೇನೋ, ಆಫ್ ಮಾಡಿದೆ. ಓಕೆ ಗೈಸ್, ಇದು ರಿಸೀವರ್ ಪರ್ಫಾರ್ಮೆನ್ಸ್ ಯಾವ ಥರ ಅಂತಂದರೆ ನಿಮಗೆ ಇಲ್ಲಿ ಚಾರ್ಜಿಂಗ್ ಎಷ್ಟು ಚಾರ್ಜ್ ಆಗಿದೆ ಎಷ್ಟಿದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸುತ್ತೆ, ಗ್ರೀನ್ ಕಲರಲ್ಲಿ ತೋರಿಸುತ್ತೆ. ಮತ್ತು ಇದು TX1 TX2 ಏನಂತಂದರೆ ಇದು ಮೈಕ್ರೋಫೋನ್ಸ್ ಇದೆಯಲ್ಲ, ನಮಗೆ ಟ್ರಾನ್ಸ್ಮಿಟರು ಯಾವ್ಯಾವ ಥರ ಅಂದರೆ 2 ಇದೆಯಲ್ಲ, ಒಂದು ಪಿಕ್ ಮಾಡಿದ್ರೆ ಒಂದು ಸತಿ ಬ್ಲಿಂಕ್ ಆಗಿಬಿಟ್ಟು ಅದೇ ಥರ ಸ್ಟೇಬಲ್ ಕಂಡೀಷನಲ್ಲಿರುತ್ತೆ, ಇನ್ನೊಂದು ಆಫ್ ಆಗುತ್ತೆ. ಅಂದರೆ ನಾವು ಯಾವ್ದು ಯೂಸ್ ಮಾಡ್ತೀವೋ ಅದು ಬರುತ್ತಲ್ಲಿ ಅಷ್ಟೇ. ಇಂಥದನ್ನ ಯೂಸ್ ಮಾಡ್ತಿದ್ದೀರೋ ಅನ್ನೋ ತೋರಿಸುತ್ತೆ ಅದರಲ್ಲಿ. ಅದು ಬಿಟ್ಟರೆ ಇದು ನೀವು ಮೈಕ್ರೋಫೋನ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋದು, ಅದು ಇನ್ಕ್ರೀಸ್ ಮಾಡೋದು ಇದರಲ್ಲಿದೆ. ಸೊ ಇಷ್ಟೇ. ಆಮೇಲೆ ಇದನ್ನು ಈ ಯೆಲ್ಲೋ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ, ಇದರಿಂದ ನಾವು ಏನು ಮಾಡ್ತೀವಿ, ಆನ್ ಮಾಡ್ತೀವಿ. ಸೊ ನೋಡಿ ಇವಾಗ ಆನ್ ಮಾಡಿ ತೋರಿಸ್ತೀನಿ. ಓಕೆ ನೋಡಿ ಈ ಥರ ಬರುತ್ತೆ. ಸೊ ಇವಾಗ ನಾನು 2 ತೆಗ್ದಿರೋದ್ರಿಂದ 2 ಅಲ್ಲಿ ಬ್ಲೂ ಕಲರು ಇದು ಬ್ಲಿಂಕ್ ಆಗ್ತಿದೆ. ಸೊ ಅದು ಬಿಟ್ಟು ನೋಡಿ ಹೇಳಿದ್ನಲ್ಲ ಗ್ರೀನ್ ಕಲರ್ ಬಂದೋಯ್ತು. ಸೊ ಮೈಕ್ರೋಫೋನ್ ವಾಲ್ಯೂಮ್ ಇವಾಗ 3 ಫುಲ್ ಜಾಸ್ತಿ ಇದೆ. ಸೊ ಬೇಕಿರೋ ನೀವು ಹಿಂಗೆ ಕಮ್ಮಿ ಮಾಡ್ಕೊಬೋದು, 1 2 3 ಈ ಥರ ಕಮ್ಮಿ ಮಾಡ್ಕೊಬೋದು. ಸೊ ಇವಾಗ ಇಷ್ಟು ರಿಸೀವರ್ ಪಾರ್ಟ್ ಇದೆ. ಸೊ ಆಮೇಲೆ ಅದಲ್ದೇ ನಿಮಗೆ ಯಾವ ಥರ ಕನೆಕ್ಟ್ ಮಾಡ್ಕೊಬೇಕು ಸ್ಮಾರ್ಟ್ಫೋನಿಗೆ ಅಂತ ಹೇಳೋದಾದರೆ, ಸೊ ಇದು OTG ಕೇಬಲ್ ಇರುತ್ತೆ, OTG ಪಿನ್ ಇರುತ್ತೆ. ಈ OTG ಪಿನ್ನ ನೀವು ಇದಕ್ಕಿಲ್ಲಿ ಇದು ಕಾಣಿಸ್ತಿದೆಯಲ್ಲ, ಇದಕ್ಕೆ ಪ್ಲೇಸ್ ಮಾಡಿ ಈ ಟೈಪ್ ಸಿ ಟು ಟೈಪ್ ಸಿ ಇರೋದ್ರಿಂದ ಇವಾಗ ಸ್ಮಾರ್ಟ್ಫೋನಿಗೆ ಹಾಕ್ಕೋಬೇಕಷ್ಟೆ. ಇದು ಹಾಕ್ಕೊಂಬಿಟ್ಟು ಮತ್ತು ನಿಮ್ಮ ಇದನ್ನು ಅಷ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ, ಮುಗಿದೋಗ್ತೀನಿ, ಏನು ಇದರಲ್ಲಿಲ್ಲ. ನೆಕ್ಸ್ಟ್ ಪಾರ್ಟು ಟ್ರಾನ್ಸ್ಮಿಟರ್ಸಿಗೆ ಬಂದರೆ, ಟ್ರಾನ್ಸ್ಮಿಟರ್ ರೋಲ್ ಏನೇನು ಇದರಲ್ಲಿ ಈ ಥರ ಇರುತ್ತೆ ಟ್ರಾನ್ಸ್ಮಿಟರ್ ನಿಮಗೆ. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು. ಅದು ನೋಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗಲ್ಲಿ ಬ್ಲೂ ಕಲರಲ್ಲಿ ಬರುತ್ತೆ. ಓಕೆ, ಸೊ ಇದು ಫಸ್ಟು ಇದಕ್ಕೆ ಬಂದರೆ ಪೇರ್ ಆಗೋಕ್ಕೆ ರೆಡಿಯಾಗಿದೆ ಅಂತ, ಅಂದರೆ ಇವಾಗ ಟ್ರಾನ್ಸ್ಮಿಟರು ಮತ್ತು ರಿಸೀವರು ಪೇರ್ ಆಗೋಕ್ಕೆ ರೆಡಿಯಾಗಿದೆ ಅಂತ, ಒಂಥರ ಲಿಂಕ್ ಥರ, ಇದು ಚೈನ್ ಲಿಂಕ್ ಥರ ಇರುತ್ತೆ. ಸೊ ನೆಕ್ಸ್ಟ್ ಬರೋದು ನಾಯ್ಸ್ ರಿಡಕ್ಷನ್ ಇದೆ. ನೆಕ್ಸ್ಟ್ ಥರ್ಡ್ ಬಂದು ರಿವರ್ಬ್ ಅಂದರೆ ಎಕೋ, ನಿಮ್ಗೆ ಆ ಥರ ಬೇಕು ಅಂತಂದರೆ ರಿವರ್ಬ್ ಆಪ್ಷನ್ ಕೂಡ. ನಾಯ್ಸ್ ರಿಡಕ್ಷನ್ ಅಂತಂದರೆ ಅದು ಎಲ್ಲರಿಗೂ ಗೊತ್ತಿರೋ ಹಾಗೇ ಬ್ಯಾಕ್ಗ್ರೌಂಡ್ ನಾಯ್ಸು ಕಮ್ಮಿ ಇರುತ್ತೆ. ಸೊ ಇಷ್ಟಿದೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಒಂದು ಸತಿ ಕ್ಲಿಕ್ ಮಾಡಿದ್ರೆ ನಾಯ್ಸ್ ರಿಡಕ್ಷನ್ನು ಆನ್ ಆಗುತ್ತೆ. ಸೊ ಇವಾಗ ಆಫಲ್ಲಿದೆ.
ಇದನ್ನು ಆನ್ ಮಾಡೋದಾದರೆ ಒಂದು ಸತಿ ಕ್ಲಿಕ್ ಮಾಡಿದ್ರೆ ನಾಯ್ಸ್ ರಿಡಕ್ಷನ್ ಆನ್ ಆಗುತ್ತೆ, ಬ್ಲೂ ಕಲರಲ್ಲಿ ನಿಮಗೆ ಕಾಣುತ್ತೆ. ಸೊ ನೆಕ್ಸ್ಟು ನಿಮಗೆ ರಿವರ್ಬ್ ಆಗಬೇಕು ಅಂತಂದರೆ ಏನು, ಅದೇ ಎಕೋ ಬರಬೇಕು ಅಂತಂದರೆ ಡಬಲ್ ಕ್ಲಿಕ್ ಮಾಡಬೇಕು, ಆವಾಗ ನಿಮಗೆ ಇದು ಬರುತ್ತೆ. ಸೊ ಇಷ್ಟೇ ಇರೋದು ಮೈಕ್ರೋಫೋನಲ್ಲಿ, ಇನ್ನೇನು ಎಕ್ಸ್ಟ್ರಾ ಇಲ್ಲ. ಆಮೇಲೆ ಇದು ಬ್ಯಾರಿಯರು, ಮೈಕ್ರೋಫೋನ್ ಬ್ಯಾರಿಯರ್, ಏನು ನಿಮಗೆ ಮಾತಾಡೋದೆಲ್ಲ ಕೇಳಿಸೋದು ಇದ್ರ ಮೂಲಕನೇ. ಸೊ ಇದು ನಿಮ್ಮ ಅಪ್ವರ್ಡ್ಸ್ ಅಂದರೆ ನೀವು ಮಾತಾಡ್ತಿರಲ್ಲ ಅದು ಫೇಸ್ ಟು ಫೇಸ್ ಆಪೋಸಿಟ್ ಆಗಿರಬೇಕು. ಸೊ ಆವಾಗ ನಿಮಗೆ ನೀಟ್ ವಾಯ್ಸ್ ಬರುತ್ತೆ. ಸೊ ಇಷ್ಟಿದೆ. ಇದು ರಿಸೀವರ್ ರೋಲು ಟ್ರಾನ್ಸ್ಮಿಟರ್ ರೋಲು. ಸೊ ಇದನ್ನು ಆಫ್ ಮಾಡೋದಾದರೆ ನೆಕ್ಸ್ಟ್ ಇದು ಕೂಡ ಸೇಮ್ ಹಂಗೇ. ಆಮೇಲೆ ಇದು ವಿಂಡ್ ಫಿಲ್ಟರ್, ಇದನ್ನು ಈ ಥರ ಸುಮ್ಮನೆ ಹಿಂಗೆ ಕವರ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಕವರ್ ಮಾಡ್ಕೊಂಡು ಮಾತಾಡೋದು. ಇದರಿಂದ ನಿಮಗೆ ಆಚೆ ಕಡೆಯಿಂದ ವಿಂಡ್ ಡಿಸ್ಟರ್ಬೆನ್ಸ್ ಏನೂ ನಿಮಗೆ ಬರೋದಿಲ್ಲ. ಸೊ ಮೈಕ್ರೋಫೋನ್ ಇದರಲ್ಲಿ ವೈರ್ಲೆಸ್ ಮೈಕ್ರೋಫೋನಲ್ಲಿ ಇಷ್ಟು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ಅದೇನೋ ಅಂತ ಹೇಳೋದಾದರೆ OTG ಟೈಪ್ ಸಿ ಟು ಆ್ಯಪಲ್ಲಿಗೆ ಯೂಸ್ ಮಾಡ್ತಾರಲ್ಲ ಆ ಪಿನ್ ಇದೆ ಅಷ್ಟೇ, ಇನ್ನೇನು ಇದರಲ್ಲಿ ಎಕ್ಸ್ಟ್ರಾ ಏನೂ ಕೊಟ್ಟಿಲ್ಲ. ಸೊ ಇದು ಚಾರ್ಜಿಂಗ್ ಕೇಸೇ, ಇದನ್ನು ನಾವು ಪ್ಲೇಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತೆ. ಸೊ ಇಷ್ಟ ಗೈಸ್, ಇದರಲ್ಲಿ ವೈರ್ಲೆಸ್ ಮೈಕ್ರೋಫೋನಲ್ಲಿ ಇಷ್ಟೇ ಇರೋದು. ಸೊ ಇನ್ನೊಂದು ಐಟಮ್ ತೊಗೊಂಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಸೊ ಗೈಸ್ ನೆಕ್ಸ್ಟು ಆ್ಯಕ್ಚುಲಿ ನೀಡಿತ್ತು ನನಗೆ ಸ್ಪೆಸಿಫಿಕಾಗಿ, ನನಗೆ ಅಪಾರ್ಟ್ ಫ್ರಮ್ ಬ್ಲಾಗ್ ನನಗೆ ನೀಡಿತ್ತು. ಅಂದರೆ ನಮ್ಮ ಮನೇಲಿ UPS ಎಲ್ಲ ಕನೆಕ್ಷನ್ ತೆಗೆದುಬಿಟ್ಟಿರೋದ್ರಿಂದ ವೀಡಿಯೋಸ್ ಏನೋ ಮಾಡಬೇಕಾದ್ರೆ ಚಾರ್ಜ್ ಡ್ರೈನ್ ಆಗೋದು ತುಂಬ ಕಾಮನ್ನು. ಮತ್ತು ಅದನ್ನು ಮತ್ತೆ ಚಾರ್ಜ್ ಮಾಡೋಕ್ಕೆಲ್ಲ ಕರೆಂಟೇ ಇರ್ತಿರಲಿಲ್ಲ. ಸೊ ಹಂಗಾಗಿ ನನಗೆ ಒಂದು ಪವರ್ ಬ್ಯಾಂಕ್ ಬೇಕಿತ್ತು. ವೈರ್ಲೆಸ್ಸೇ ತೊಗೊಂಡಿದ್ದೀನಿ ಬೋಟ್ ಕಂಪ್ನಿಯಿಂದ. ಸೊ ಇದನ್ನು ಅನ್ಬಾಕ್ಸ್ ಮಾಡೋದಾದರೆ ಇದೇ ವೈರ್ಲೆಸ್ ಪವರ್ ಬ್ಯಾಂಕು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳೋದಾದರೆ. ಇದು ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ನೀವು ಅದರಲ್ಲಿ ನೋಡ್ಕೊಳ್ಳಿ. ಆಮೇಲೆ ವಾರಂಟಿ ಕಾರ್ಡು ಕೂಡ ಕೊಟ್ಟಿರ್ತಾರೆ. ಇದೊಂದು ಚಾರ್ಜಿಂಗ್ ಕೇಬಲು. ಇಷ್ಟು ವೈರ್ಲೆಸ್ ಪವರ್ ಬ್ಯಾಂಕಲ್ಲಿ ನಿಮಗೆ ಇಷ್ಟು ಕಾಣಿಸುತ್ತೆ. ಸೊ ವೈರ್ಲೆಸ್ ಪವರ್ ಬ್ಯಾಂಕೆಲ್ಲ ನಿಮಗೇನು ಹೇಳೋದು ಬೇಕಾಗಿಲ್ಲ. ನಾನು ಯೂಸ್ ಮಾಡ್ತಿರೋ ಫೋನು ಸ್ಯಾಮ್ಸಂಗ್ S24. ಸೊ ಸ್ಯಾಮ್ಸಂಗ್ S24ಗೆ ವೈರ್ಲೆಸ್ ಪವರ್ ಬ್ಯಾಂಕು ಅಪ್ಲೈ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಹಾಕೊಬೋದು. ಸ್ಪೆಸಿಫಿಕೇಷನ್ಸ್ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಯೂಸರ್ ಮ್ಯಾನ್ಯುವಲಲ್ಲಿ ನಿಮಗೆ ಏನೇನು ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸ್ ಇದ್ದಿದೆ ನೋಡಿ, ಇದರಲ್ಲೇ ವೀಡಿಯೋದಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಹಂಗೆ ನೋಡ್ಕೊಳ್ಳಿ. ಸೊ ಇಷ್ಟೇ ಗೈಸ್, ವೈರ್ಲೆಸ್ ಪವರ್ ಬ್ಯಾಂಕಲ್ಲಿ ಇಷ್ಟೇ. ಇದೊಂದು ಎಕ್ವಿಪ್ಮೆಂಟನ್ನು ತೊಗೊಂಡೆ. ಸೊ ಅದು ಬಿಟ್ಟು ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ಇವಾಗ ತೋರಿಸ್ತೀನಿ. ಸೊ ಗೈಸ್ ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಇದು ಒಂದು 5.25 ಫೀಟ್ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಬರುತ್ತೆ, ತುಂಬ ಉದ್ದನೂ ಬರುತ್ತೆ. ಮತ್ತು ಹಂಗೆ ನಿಮಗೆ ಭಾರ ಅನಿಸಲ್ಲ, ಇದು ಹೆವಿ ವೆಯ್ಟ್ ಏನಿಲ್ಲ, ಲೈಟ್ ವೆಯ್ಟ್ ಇದೆ. ಬೇಕಾದ್ರೆ ನೀವು ಏನಾದರೂ ಮೊಬೈಲ್ನ ಶೇಕ್ ಮಾಡೋದು ಆ ಥರ ಏನಾದರೂ ಮಾಡ್ತೀರಾ ಅಂತಂದರೆ ಇದನ್ನು ನೀಟಾಗಿ ಹೋಲ್ಡ್ ಮಾಡಿಕೊಂಡು ಮಾಡ್ಬೋದು. ಅದೇ ನೆಕ್ಸ್ಟ್ ಫೀಚರ್ ಏನಂತಂದರೆ ಇದು ಆ್ಯಕ್ಚುಲಿ ಬ್ಲೂಟೂತ್ ಕನೆಕ್ಷನ್ ಇದೆ ಇದರಲ್ಲಿ. ಸೊ ಇದೊಂದು ಒಳ್ಳೆ ವಿಚಾರ, ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇದೆ. ಸೊ ಇದನ್ನು ನೀವು ಲಾಂಗ್ ಪ್ರೆಸ್ ಮಾಡಿ ಕನೆಕ್ಟ್ ಮಾಡ್ಕೊಬೋದು. ಡಿಜಿಟೆಕ್ ಕಂಪ್ನಿಯಿಂದ, ಆ್ಯಕ್ಚುಲಿ ಡಿಜಿಟೆಕ್ ಕಂಪ್ನಿ ಇಸ್ ದ ಪಾಪ್ಯುಲರ್ ಕಂಪ್ನಿ, ತುಂಬ ಚೆನ್ನಾಗಿರುತ್ತೆ ಈ ಪ್ರಾಡಕ್ಟ್ಸು, ಈ ಕಂಪ್ನಿಯಿಂದ ಬರೋದು. ಸೊ ಹಾಗಾಗಿ ನಾನು ಇದು ಎಲ್ಲದೂ ಡಿಜಿಟೆಕ್ ಕಂಪ್ನಿಯಿಂದಲೇ ತೊಗೊಂಡೆ. ವೈರ್ಲೆಸ್ ಪವರ್ ಬ್ಯಾಂಕ್ ಕೂಡ ಅದರಲ್ಲೇ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಯಾವುದೂ ಇರಲಿಲ್ಲ. ವೈರ್ಲೆಸ್ ಪವರ್ ಬ್ಯಾಂಕ್ ಡಿಜಿಟೆಕ್ ಕಂಪ್ನಿಯಿಂದ ಯಾವುದೂ ಪವರ್ ಬ್ಯಾಂಕ್ ಸಿಗೋಲ್ಲ ಅಂತಂದರು. ಸೊ ಹಂಗಾಗಿ ನಾನು ಬೋಟಿನ ತೊಗೊಬೇಕಾಯ್ತು. ಇನ್ನು ಮೈಕ್ರೋಫೋನ್ ವೈರ್ಲೆಸ್ಸಿಂದೆಲ್ಲ ನಾನು ಡಿಜಿಟೆಕ್ ಕಂಪ್ನಿನೇ ತೊಗೊಂಡಿರೋದು. ಸೊ ಇದು ನಾನು ಇಷ್ಟೇನಾ, ಇದನ್ನು ನಾವು ಅಂದರೆ ಎಕ್ಸ್ಪ್ಯಾಂಡ್ ಮಾಡೋದಾದರೆ ತೋರಿಸ್ತೀನಿ ಬನ್ನಿ ನಿಮಗದು. ವೈಸ್ ಇದು ಈ ಥರ ಬರುತ್ತೆ, ಇದು ನೋಡ್ಕೊಳ್ಳಿ ಹೆಂಗಿರುತ್ತೆ. ಫೇಸಿಗೂ ತುಂಬ ಲೈಟ್ ವೆಯ್ಟ್ ಇದೆ, ನೀವು ಆರಾಮಾಗಿ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಚಿಕ್ಕದಿದೆ ಅಷ್ಟೇ. ಇದು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ 5.25 ಫೀಟ್ವರೆಗೂ ಬರುತ್ತೆ ಹೈಟು. ಸೊ ಇದನ್ನು ನಾನು ಇವಾಗ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಫಸ್ಟ್ ಬೇಸು ಈ ಥರ ಎಷ್ಟೆಲ್ಲ ಟ್ರೈಪೋಡ್ ಇದೆ, ಟ್ರೈಪೋಡ್ಸ್ ಓಕೆ, ಈ ಥರ ಬೇಸು ಈ ಥರ ಬರುತ್ತೆ ನಿಮಗೆ. ಸೊ ಇದನ್ನು ನಾವು ಲಾಕ್ ಮಾಡಿ ಇದನ್ನು ನಾವು ಒಂದು 5 ಫೀಟಿಗೆ ತೊಗೊಂಡು ಹೋಗ್ಬೋದು ಹೈಟು. ಎಸ್, ಇಷ್ಟು ಹೈಟು ಬರುತ್ತೆ ಇದರಲ್ಲಿ. ಓಕೆ, ಸೊ ಇದನ್ನು ಇಷ್ಟು ಹೈಟ್ ಬರುತ್ತೆ. ಸೊ ಇದನ್ನು ನಾವು ಯಾವ ಥರ ಅಂದರೆ ಸೇಮ್ ಮಾಮೂಲಿ ಸೆಲ್ಫಿ ಸ್ಟಿಕ್ ನೀವೆಲ್ಲ ನೋಡಿರ್ತೀರ ಹೆಂಗೆ ಯೂಸ್ ಮಾಡೋದು ಅಂತ, ಸೇಮ್ ಅದೇ ಥರನೇ ಯೂಸ್ ಮಾಡಿ ನೋಡಿ. ಇದಿರುತ್ತಲ್ಲ, ಇದನ್ನು ಓಪನ್ ಮಾಡೋದು, ಇದನ್ನು ಓಪನ್ ಮಾಡ್ಬಿಟ್ಟು ಇದು ಫೋನ್ ಮೌಂಟ್ ಮಾಡಿ ಅಷ್ಟೇ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇಲ್ಲಿ
ಎಕ್ಸ್ಪ್ಯಾಂಡ್ ಮಾಡ್ಬೋದು, ಇದನ್ನು ಫೋನಿಗೆ ಮೌಂಟ್ ಮಾಡಿ. ಇಷ್ಟೇ ಇರೋದು, ಇನ್ನೇನು ಇಲ್ಲ ಈ ಕಡೆ. ಇಷ್ಟೇ ಸ್ಪೆಸಿಫಿಕೇಷನ್ಸು. ಆ್ಯಕ್ಚುಲಿ ಇದು ಆಫೋರ್ಡಬಲ್ ಪ್ರೈಸ್, ಇಂಥ ಪ್ರೈಸಿಗೆ ಇಷ್ಟೆಲ್ಲ ಸಿಗುತ್ತೆ ಅಂತಂದರೆ. ಸೊ ಬೇಸಿಕಲಿ ನಂದು ಎಷ್ಟಾಯಿತು ಅಂತಂದರೆ, ನನ್ನ ಮೈಕ್ ಬಂದು 3800 ಆಯಿತು. ಸೊ ನೆಕ್ಸ್ಟ್ ಮತ್ತು ಇದು ಬಂದು 1500 ಆಯಿತು. ಮತ್ತು ನನಗೆ ಪವರ್ ಬ್ಯಾಂಕ್ ಬಂದು 1700 ಆಯಿತು. ಎಷ್ಟು ಟೋಟಲ್ ನೀವು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಇಷ್ಟೊಂದು ಅವಶ್ಯಕತೆ ಇವಾಗ ಸ್ಟಾರ್ಟ್ ಮಾಡಿರೋ ಬ್ಲಾಗರ್ಸಿಗೆ ಏನೂ ಬೇಕಾಗಿರಲಿಲ್ಲ. ಬಟ್ ಆಲ್ರೆಡಿ ಸ್ಟಾರ್ಟ್ ಮಾಡೋ ಒಂದು 11 ವೀಡಿಯೋಸ್ಗೆ ಕಂಪ್ಲೇಂಟ್ಸ್ ಬಂದಿದ್ದರಿಂದ ಸೊ ಬೇಕಾಯಿತು ಅಂತ ಅಂದ್ಕೊಂಡು ಇನ್ನೇನು ತೊಗೊಳ್ತೀವಿ, ಚೆನ್ನಾಗಿರೋ ತೊಗೊಳ್ಳೋಣ ಅಂತೇಳಿ ಸ್ವಲ್ಪ ಎಕ್ಸ್ಪೆನ್ಸಿವ್ ತೊಗೊಂಡಿದ್ದಾಯಿತು. ಸೊ ವೈರ್ಲೆಸ್ ಪವರ್ ಬ್ಯಾಂಕ್ ಒಂದು ನೀಡಿತ್ತು, ಮತ್ತು ಸೆಲ್ಫಿ ಸ್ಟಿಕ್ ಒಂದು ನೀಡಿತ್ತು, ಮೈಕ್ರೋಫೋನ್ ಒಂದು ನೀಡಿತ್ತು. ಸೊ ಇಷ್ಟನ್ನು ನಾನು ಇವಾಗ ಪರ್ಚೇಸ್ ಮಾಡಾಯಿತು. ಸೊ ಇವಾಗ ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಇವಾಗ ಕಂಟಿನ್ಯೂಸ್ ಆಗಿ. ಇನ್ನು ವೀಕ್ಲಿ 3 ಡೇಸ್ ನಾನು ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ. ಸೊ ಡೈಲಿ ಮಾಡೋಕ್ಕಾಗಲ್ಲ, ಸಾರಿ, ಬೇಸಿಕಲಿ ಯಾಕಂದರೆ ನನಗೆ ಕ್ಲಾಸಸ್ಸು ಕಾಲೇಜಿಗೆಲ್ಲ ಹೋಗಬೇಕಾಗಿರೋದ್ರಿಂದ ನನಗೆ ಬಂದು ವೀಡಿಯೋಸ್ ಮಾಡೋಕ್ಕೆ ನನಗೆ ಬೇರೆ ವರ್ಕ್ ಇರುತ್ತೆ, ಸ್ಟಡೀಸ್ ರಿಲೇಟೆಡ್ ಆಲ್ಮೋಸ್ಟ್ ನನ್ನ ವರ್ಕ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮಾಡೋದಿರುತ್ತೆ. ಸೊ ವೀಕ್ಲಿ 3 ಡೇಸ್ ಅಂತೂ ಡೆಫಿನೆಟ್ಲಿ ವ್ಲಾಗ್ಸ್ ಇನ್ನು ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ವಾಯ್ಸ್ ಒಂದು ಪ್ರಾಬ್ಲಮ್ ಇರೋದ್ರಿಂದ, ಮತ್ತು ಎಲ್ಲೂ ಹೋಗ್ತಿರ್ಲಿಲ್ವಲ್ಲ. ಸೊ ಅದರಿಂದ ನಾನು ವ್ಲಾಗ್ಸ್ ಏನು ನೆಟ್ಟು ಮಾಡೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇನ್ 3 ಡೇಸು ನಿಮಗೆ ಡಿಫ್ರೆಂಟ್ ಕಾಂಟೆಂಟ್ ಸಿಗುತ್ತೆ, ಚೆನ್ನಾಗಿ ವ್ಲಾಗ್ ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಮೀ. ಸೊ ಇಷ್ಟು ಐಟಮ್ಸು ಇವಾಗ ನಾನು ಪರ್ಚೇಸ್ ಮಾಡಾಯಿತು. ಸೊ ಇವಾಗ ಮೈಕ್ರೋಫೋನ ನಾನು ಚಾರ್ಜಿಗೆ ಹಾಕಿದ್ದೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್.